ಒಬ್ರು ಕಂಪನಿ ಎಂಪ್ಲಾಯ್ ಇರ್ತಾರೆ. ಆ ಎಂಪ್ಲಾಯ್ಗೆ 20% ಸ್ಯಾಲರಿ ಹೈಕ್ ಅಂತ ಅನೌನ್ಸ್ ಮಾಡ್ಬಿಡ್ತಾರೆ. 20% ಸ್ಯಾಲರಿ ಹೈಕ್ ಆಗಿದೆ ಅಂತ ಅನೌನ್ಸ್ ಮಾಡಿರ್ತಾರೆ. ಅನೌನ್ಸ್ ಮಾಡಿ HR ಓಕೆ ಮಾಡಿರ್ತಾರೆ ಅನ್ಕೊಳ್ಳೋದು. ದೆನ್ ಫೈನಲ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಇಲ್ಲ ಈ ಎಂಪ್ಲಾಯ್ಗೆ 20% ಹೈಕ್ ಮಾಡೋದು ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ. ಈಗ HR ಎಷ್ಟು ಪರ್ಸೆಂಟ್ ಕ್ಯಾನ್ಸಲ್ ಮಾಡಿದ್ರೆ ಅವನಿಗೆ ಓಲ್ಡ್ ಸ್ಯಾಲರಿನೇ ಸಿಗುತ್ತೆ? ನೋ, ಪರ್ಸೆಂಟೇಜ್ ಸೇಮ್ ಆಗಲ್ಲ. 20% ಸ್ಯಾಲರಿ ಹೈಕ್ ಆಯ್ತು, HR ಓಕೆ ಮಾಡಿದ್ರು, ಫೈನಲ್ ಮ್ಯಾನೇಜ್ಮೆಂಟ್ ಬೇಡ, ಅವ್ರಿಗೆ ರೆಡ್ಯೂಸ್, ಈಗ ಇನ್ಕ್ರಿಮೆಂಟ್ ಬೇಡ, ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಹೇಳ್ತಾರೆ. ಇದು ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್. ಹಾಗಾದ್ರೆ HR ಎಷ್ಟು ಪರ್ಸೆಂಟ್ ರಿಡ್ಯೂಸ್ ಮಾಡಿದ್ರೆ ಈಗ ಅವ್ನಿಗೆ ಅದೇ ಸಂಬಳ ಬರುತ್ತೆ. ಸುಮ್ನೆ ನೋಡಿ, ಈಗ ಸುಮ್ನೆ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಏನಾಗುತ್ತೆ, 20% ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಏನಾಗುತ್ತೆ, 20% ಡಿಕ್ರೀಸ್ ಆಗುತ್ತೆ. ಹಾಗಾದ್ರೆ ಒರಿಜಿನಲ್ ಪೋರ್ಷನ್ ಎಷ್ಟು? ಅಷ್ಟೇ ಇರುತ್ತೆ. ನೋಡಿ, ಈಗ ನನ್ನ ಪರ್ಸಲ್ಲಿ 100 ರೂಪಾಯಿ ಇತ್ತು, ನಾನೇನ್ ಮಾಡಿದೆ, 20 ರೂಪಾಯಿ ಖರ್ಚು ಮಾಡ್ಬಿಟ್ಟೆ. ಇನ್ನೆಷ್ಟು ಉಳ್ಕೋದು ನನ್ನ ಹತ್ರ? 80 ರೂಪಾಯಿ. ನಾನೇನ್ ಮಾಡಿದೆ, ಮತ್ತೆ 20 ರೂಪಾಯಿನ ಆಡ್ ಮಾಡ್ಕೊಂಡೆ ಪರ್ಸ್ಗೆ. ಅವಾಗ ಎಷ್ಟಿತ್ತು? 100 ರೂಪಾಯಿನ ಇತ್ತು. ಇಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ? ನಂಬರ್ಸ್. ರುಪೀಸ್ ಅನ್ನೋದು ನಂಬರ್ಸ್. ನಂಬರ್ ಬೇರೆ ಕ್ವಶನ್ಗಳು ಮಾಡುವಾಗ ಸೇಮ್ ಬರುತ್ತೆ. ಪರ್ಸೆಂಟೇಜ್ ನೋಡಿ, ಇಲ್ಲಿ ಫಸ್ಟ್ 20% ಇನ್ಕ್ರೀಸ್ ಆಯ್ತಾ? 20% ಇನ್ಕ್ರೀಸ್ ಆಗ ಮುಂಚೆ ಇಲ್ಲಿ ಎಷ್ಟಿತ್ತು ಅಂದ್ರೆ, ಎಷ್ಟಿತ್ತು ಗೊತ್ತಿಲ್ಲ, 100% ಅಂತ ಇಟ್ಕೊಳ್ಳೋಣ. 100%ಗೆ 20% ಇನ್ಕ್ರೀಸ್ ಆದ್ರೆ ಎಷ್ಟಾಗತ್ತೆ? ಈಗ 120 20% ಕಡಿಮೆ ಆಗುತ್ತೆ. 120 ಅನ್ನೋದು 100% ಆದ್ರೆ 10% ಎಷ್ಟು? 12. 20% ಎಷ್ಟು? 24. ಸೊ -24 ಮಾಡಿ, ಎಷ್ಟು ಉಳಿತು? ಇದರ ಅರ್ಥ ಏನಂತಂದ್ರೆ, ಇನ್ ಪರ್ಸೆಂಟೇಜ್ ಇಫ್ ದ ಸೇಮ್ ನಂಬರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಲ್ವೇಸ್ ಲಾಸ್. ಪ್ರಾಫಿಟ್ ಲಾಸ್ ಅಲ್ಲಿ ಈ ತರ ಕೇಳ್ತಾನೆ ಇದನ್ನ. ಒಬ್ಬ ಮಾರಾಟಗಾರನು 20% ಹೈಕ್ ಮಾಡ್ತಾನೆ, ಡ್ಯೂ ಟು ಫೆಸ್ಟಿವಲ್ ಸೀಸನ್ he gave the discount of 20% again. So what is the overall profit in the sale ಅಂತ ಕೇಳ್ತಾರೆ. ಅವಾಗ ಏನಾಯ್ತು, ಇನ್ಕ್ರೀಸ್ ಡಿಕ್ರೀಸ್ ಆದ್ರೆ ಯಾವಾಗಲೂ ಸೇಮ್ ನಂಬರ್, ಆಲ್ವೇಸ್ ಲಾಸ್. ಓಕೆನಾ? ಅದನ್ನ ಇನ್ನೊಂದ್ಸಲ ಈಗ ಇಲ್ಲಿ ಬರೋಣ. ಈಗ ಅವ್ನಿಗೆ ಏನಾಗಿತ್ತು, ಆಲ್ರೆಡಿ 100% ಸಂಬಳ ಬರ್ತಾ ಇತ್ತು. ಮ್ಯಾನೇಜ್ಮೆಂಟ್ ಏನ್ ಮಾಡಿದ್ರು, 20% ಹೈಕ್ ಆಗಿದೆ ನಿನ್ಗೆ ಅಂತ ಹೇಳಿ ಇನ್ಫಾರ್ಮ್ ಮಾಡಿದ್ರು. ಅಂದ್ರೆ ಅವನೇನ್ ಖುಷಿಲಿ ಇರ್ತಾನೆ, ನನಗೆ ಇವಾಗ 120% ಸಂಬಳ ಬರ್ತಾ ಇದೆ ಅಂತ ಖುಷಿಲಿ ಇರ್ತಾನೆ. ಹೌದಾ? ಸೊ ಇದ್ರ ಅರ್ಥ ಏನು, ಅವ್ನಿಗೆ ಆಲ್ರೆಡಿ 100% ಸಂಬಳ ಬರ್ತಾ ಇತ್ತು ಅವನ್ಗೆ. ಆ ಅವನ್ಗೆ ಏನಾಯ್ತು, ಇವಾಗ ಎಷ್ಟಾಯ್ತು? 20% ಇನ್ಕ್ರೀಸ್ ಆಯ್ತು ಅಂದ್ರೆ ಅವ್ನಿಗೆ ಏನಂತ 120% ಸಂಬಳ ಬರುತ್ತೆ ಅಂತ ಖುಷಿಯಾಗಿರ್ತಾನೆ. ಎಷ್ಟು ಡಿಫ್ರೆನ್ಸ್ ಆಯ್ತು ಹಳೆ ಸ್ಯಾಲ್ರಿಗೂ ಈ ಸ್ಯಾಲ್ರಿಗೂ? 20%. ಈಗ ಮ್ಯಾನೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ತಾ ಅದನ್ನ. ಈಗ HR ಏನ್ ಮಾಡ್ಬೇಕು, ರಿಡ್ಯೂಸ್ ಮಾಡ್ಬೇಕು. ಅವ್ನು ಹಳೆ ಸಂಬಳನೇ ಬರೋ ತರ ಎಷ್ಟು ರಿಡ್ಯೂಸ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಕಂಡಿದ್ದೀರಿ ಅಂತ ಹೇಳ್ತಾರೆ, ಎಷ್ಟು ರಿಡ್ಯೂಸ್ ಮಾಡಬೇಕು ಅನ್ನೋದನ್ನ. ಈಗ ಅವ್ನಿಗೆ ಸಂಬಳ ಜಾಸ್ತಿ ಇತ್ತು, 100 ಇದ್ದಿದ್ದು ಏನಾಗಿತ್ತು, 120 ಆಗಿತ್ತು. ಈ 120 ಆಗೋದಕ್ಕೆ ಕಾರಣ ಏನು? 20% ರೈಸ್ ಆಗಿದೆ. 20 ಅಂತ ಇಟ್ಕೊಳ್ಳಿ, 20 ರೈಸ್ ಆಗಿದ್ರಿಂದ. ಈಗ ಮತ್ತೆ ಇದನ್ನ ಏನ್ ಮಾಡಿ ಅಂದ್ರೆ, P is equal to 20 into 100 by 120. ಈಗ 21 26 ಏನ್ ಉಳ್ಕೋತಿಲ್ಲಿ? 100 by 6. 100 by 6 ಅಂದ್ರೆ 100 ಅಂದ್ರೆ 6 ಇಂದ ಎಷ್ಟೆಲ್ಲ ಹೋಗುತ್ತೆ? 16 ಟೈಮ್ಸ್ ಹೋಗುತ್ತೆ. ಎಷ್ಟು ಉಳಿಯುತ್ತೆ? 4. 4 by 6 ಅಂದ್ರೆ 2 by 3 ಅಂತ ಬರೀಬಹುದು. ಅಲ್ಲಿಗೆ ಎಷ್ಟು ಸಂಬಳ ಕಡಿಮೆ ಮಾಡೋಕೆ ಅವರು 16 2/3% ರಿಡ್ಯೂಸ್ ಮಾಡಿದ್ರೆ ಅವ್ನಿಗೆ ಅದೇ ಸಂಬಳ ಬರುತ್ತೆ. ಈಗ ನೀವು ಹೇಳ್ದಂಗೆ 20% ಹೈಕ್ ಆಗಿತ್ತು, ಮತ್ತೆ 20% ಕ್ಯಾನ್ಸಲ್ ಮಾಡ್ಬಿಟ್ಟು ಅವ್ನಿಗೆ ಏನಾಯ್ತು, ಬರ್ತಿರೋ ಸಂಬಳಕ್ಕಿಂತ ಇನ್ನೂ ಮೈನಸ್ ಆಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ. ಹೌದಲ್ವಾ? ಅದಕ್ಕೆ ಎಕ್ಸಾಂಪಲ್ ಇಲ್ಲೇ ಹೇಳಿದ್ದೀನಿ. 20% ಜಾಸ್ತಿ ಮಾಡಿ HR ಈಗ 20% ಕ್ಯಾನ್ಸಲ್ ಮಾಡಿ ಏನಾಗುತ್ತೆ, ಅವ್ನಿಗೆ 96% ಬರುತ್ತೆ. ಅಲ್ಲಿಗೆ 4% ಲಾಸ್ ಆಗುತ್ತೆ. ಅವ್ನಿಗೆ ಹಳೆ ಸ್ಯಾಲರಿನೇ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 16 2/3% ಕ್ಯಾನ್ಸಲ್ ಮಾಡಿ. ಹೌದಲ್ವಾ? ನೋಡಿ, ಇವುಗಳಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು, ನಿಮ್ಗೆ ಕನ್ಫ್ಯೂಸ್ ಮಾಡೋದು ಈ ತರದ್ದು. ಓಕೆನಾ? ಸುಮ್ಮನೆ ಜನರಲ್ ಆಗಿ ಹೇಳಿ ಸಾಕು. ಒಬ್ರು ಏನ್ ಮಾಡ್ತಾರೆ, ಒಂದು ಪ್ರಾಡಕ್ಟ್ ಮೇಲೆ 35% ಜಾಸ್ತಿ ಮಾಡ್ತಾರೆ ರೇಟ್. 35% ಜಾಸ್ತಿ ಮಾಡಿದ್ದಾರೆ. ಡ್ಯೂ ಟು ಫೆಸ್ಟಿವಲ್ ಕಸ್ಟಮರ್ ಅಟ್ರಾಕ್ಟ್ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ, ಡಿಸ್ಕೌಂಟ್ ಕೊಡ್ತಾನೆ. ಎಷ್ಟೋ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅವನು. ಡಿಸ್ಕೌಂಟ್ ಕೊಟ್ಟು ಸೇಲ್ ಮಾಡ್ತಾನೆ. ಸೇಲ್ ಮಾಡಿ ಓವರ್ ಆಲ್ ಆಗಿ ಕೂತ್ಕೊಂಡು ಚೆಕ್ ಮಾಡ್ತಾರೆ. ಕಂಪ್ಲೀಟ್ ಆದ್ಮೇಲೆ ಅವನಿಗೆ 8% ಪ್ರಾಫಿಟ್ ಬಂದಿದೆ. ಸೊ ಒಂದು ಪ್ರಾಡಕ್ಟ್ ಮೇಲೆ 35% ಜಾಸ್ತಿ ಮಾಡ್ದ, ಡ್ಯೂ ಟು ಫೆಸ್ಟಿವಲ್ ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಎಷ್ಟು ಡಿಸ್ಕೌಂಟ್ ಕೊಟ್ಟ ಅಂತ ಹೇಳಿಲ್ಲ, ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಫೈನಲ್ ಆಗಿ ಏನಾಯ್ತು, 8% ಪ್ರಾಫಿಟ್ ಬಂತು ಅವ್ನಿಗೆ. ಈಗ ಅವ್ನಿಗೆ ಲಾಸ್ ಆಗಿ ಗೈನ್ ಆಗಿದೆ. ಯಾಕೆ ಗೈನ್ ಆಗಿದೆ? ಆಫ್ಟರ್ ಸೇಲ್ ಮಾಡಿದ್ಮೇಲೆ ನೀವೇ ಹೇಳಿದ್ರಲ್ಲ ಸರ್ 8% ಗೈನ್ ಅಂತ.
ನೋಡಿ, ಲಾಸ್. ಸಿಂಪಲ್. ಒಬ್ರು 35% ಜಾಸ್ತಿ ಮಾಡಿದಾರ. 35% ಜಾಸ್ತಿ ಮಾಡೋಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ ಕಾಸ್ಟ್ ಎಷ್ಟಿತ್ತು? 100% ಅಂತ ಇಟ್ಕೊಳ್ಳೋಣ. ರುಪೀಸ್ ಗೊತ್ತಿಲ್ಲ ಎಷ್ಟು ರೂಪಾಯಿ ಇತ್ತು ಅಂತ. ಅದು 150 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು, ನಮಗೆ ಗೊತ್ತಿಲ್ಲ. 100% ಅಮೌಂಟ್ ಇತ್ತು ಅದ್ರ. 100% ಒಬ್ಬ ಶಾಪ್ ಕೀಪರ್ ಏನ್ ಮಾಡಿದಾನೆ? 35% ಜಾಸ್ತಿ ಮಾಡ್ದ. ಅಂದ್ರೆ ಟೋಟಲ್ ಎಷ್ಟಾಯ್ತು ಇವಾಗ? 135% ಆಯ್ತು. ಈಗ ಅದೇ 100 ರುಪೀಸ್ಗೆ ಅವ್ನಿಗೆ ಎಷ್ಟು ಬಂತು ಪ್ರಾಫಿಟ್? ಅಂದ್ರೆ ಎಷ್ಟಾಯ್ತು? ನಾನು ರೇಟ್ ಜಾಸ್ತಿ ಮಾಡಿದೀನಿ ಒಂದು ಪ್ರಾಡಕ್ಟ್ ಅಂದ್ಮೇಲೆ ಅದಕ್ಕಿಂತ ಜಾಸ್ತಿ ಬಂದ್ರೆ ನಾನು ಪ್ರಾಫಿಟ್, ಅದಕ್ಕಿಂತ ಕಡಿಮೆ ಬಂದ್ರೆ ಲಾಸ್. ಅಲ್ಲಿಗೆ ಎಷ್ಟು ಲಾಸ್ ಆಯ್ತು? 27 ರುಪೀಸ್ ಲಾಸ್ ಆಯ್ತು. ಆತರ ಇದನ್ನ 100% ನೀವು ಯಾರನ್ನ ಕೇಳಿ ಗೇನ್ ಅಂತಾನೆ ಹೇಳೋದು. ಬಟ್ ಎಕ್ಸಾಮ್ ಅಲ್ಲಿ ಇದ್ರೆ ಟ್ವಿಸ್ಟ್ ಇಡ್ತಾರೆ. ಓಕೆನಾ? ಸೊ ಇವೆಲ್ಲ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಅದ್ರದ್ದು ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಬೇಕು. ಬೇಸಿಕ್ಸ್, ಆ ಬೇಸಿಕ್ಸ್ ಎಲ್ಲ ತಿಳ್ಕೊಂಡು, ಈಗ ನಾವು ಹೇಳೋದಿಲ್ಲ ಕಾನ್ಸೆಪ್ಟ್ ವೈಸ್ ಎಲ್ಲ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಇದ್ರ ಮೇಲೆ ಒಂದಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ಎಕ್ಸಾಮ್ ಅಲ್ಲಿ ಅವ್ನು ಹಿಂಗೆ ಕೇಳಿದ್ರು ಆನ್ಸರ್ ಮಾಡುವಂತ ಕ್ಯಾಲಿಬರ್ ಬರುತ್ತೆ. ಸೊ ಈಗ ನಾವು ಒಂದಷ್ಟು ಪರ್ಟಿಕ್ಯುಲರ್ ಕ್ವಶನ್ಗಳನ್ನ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಂಡೋದಾಗ ಆ ಕ್ವಶನ್ ಔಟ್ ಆಫ್ ದ ಕ್ವಶನ್ ಇತ್ತು, ಔಟ್ ಆಫ್ ದ ಕಾನ್ಸೆಪ್ಟ್ ಇತ್ತು ಅನ್ಕೊಡೋಣ, ಅವಾಗ ನಿಮ್ಗೆ ಥಿಂಕ್ ಮಾಡಕ್ ಬರಲ್ಲ. ಈಗ ಒಂದು ಈ ಕ್ವಶನ್ ಹೇಳಿದ್ವಾ, ಇದು ರಿಲೇಟೆಡ್ ಇನ್ನೇನೇ ಕೇಳಲಿ, ನಾಳೆಯಿಂದ ನೀವು ಕರೆಕ್ಟಾಗಿ ಆನ್ಸರ್ ಹೇಳಿ. ಈಗ ಇದನ್ನ ಒಂದು ಎಕ್ಸ್ಪ್ಲೈನ್ ಕೊಟ್ನಾ, ನಾಳೆಯಿಂದ ಇದ್ರಲ್ಲಿ ಸ್ಟ್ರಾಂಗ್ ಆಗ್ಬಿಟ್ರಿ, ನಾಳೆಯಿಂದ ಇದ್ರ ರಿಲೇಟೆಡ್ ಏನೇ ಕೇಳಿದ್ರು ಹೇಳ್ತೀರಾ. ಅದೇ ತರನೇ. ಓಕೆನಾ? ಕ್ಲಿಯರ್?